think I'm live. Hello. Been a long time. ಹೊಸ ವರ್ಷದಲ್ಲಿ ಲೈವ್ ಬಂದಿರಲಿಲ್ಲ. ಎಲ್ರಿಗೂ ವಿಶ್ ಮಾಡೋಣ. ಹಾಯ್ ನಿತೇಶ್. ಹಲೋ. ಫನಿ ಲೆಜೆಂಡ್, ನಿಮ್ಮ ಹೆಸರೇನು? ಬೀಪಾ. ಹಾಯ್ ಬೀಪಾ. ಕಮ್ ಹೋಮ್, ಇಟ್ಸ್ ಲೇಟ್. ಹಾಯ್ ದಿಲೀಪ್. ಹಾಯ್ ಪ್ರಭು. ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷ ಹೇಗೆ ಸ್ಟಾರ್ಟ್ ಆಯಿತು? ಹೇಗೆ ನಡೀತಾ ಇದೆ? ಕ್ರಿಸ್ಮಸ್ ಟ್ರೀ ನನಗೆ ಮನ್ಸಾಗೋ ತನಕ ಕೇಳತ್ತೆಗಿಲ್ಲ. ಇಟ್ಸ್ ಅ ನೈಸ್ ಫೀಲಿಂಗ್. ನಂಗೆ ಇನ್ನು ನನ್ನ ಬರ್ಡೇ ಮುಗೀತು, ಡಿಸೆಂಬರ್ ಮುಗೀತು ಅನ್ನೋ ಫೀಲಿಂಗ್ ಇಷ್ಟ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ನನಗೆ ಮನ್ಸಾಗೋ ತನಕ ಹಾಗೆ ಇರುತ್ತೆ. ಹಾಯ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಐ ಥಿಂಕ್ ಲಾಸ್ಟ್ 2 years ಅಷ್ಟೊಂದು ಚೆನ್ನಾಗಿರಲಿಲ್ಲ ಸುಮಾರು ಜನಕ್ಕೆ. ಕೆಲವರಿಗೆ ಒಳ್ಳೇದೇ ಆಗಿತ್ತು. ಐ ಥಿಂಕ್ ಬಿಸ್ನೆಸ್ ವೈಸ್, ಯುನೋ, ಮೆಡಿಕಲ್, ಅಂದರೆ ನಾಟ್ ಫಾರ್ ದ ಡಾಕ್ಟರ್ಸ್, ಬಟ್ ಅದು ಫಾರ್ಮಸಿಯಲ್ಲಿರೋರಿಗೆಲ್ಲ ಒಳ್ಳೇದೇ ಆಗಿದೆ. ಸಾಕಷ್ಟು ಜನಕ್ಕೆ ಒಳ್ಳೇದಾಗಿದೆ, ಬಟ್ ಸುಮಾರು ಜನಕ್ಕೆ ಕೆಟ್ಟದು ಆಗಿದೆ. ಸೊ ಐ ಹೋಪ್ ಈ ವರ್ಷ ಯಾವುದೇ ಸಾವು ನೋವು ಏನೂ ಇಲ್ಲದೆ ಎಲ್ಲರೂ ಹೆಲ್ದಿಯಾಗಿ ಖುಷಿಯಾಗಿರೋಣ. ಐ ಆಮ್ ಫ್ರಮ್ ಶಿವಮೊಗ್ಗ. ಹಾಯ್ ಓಂಕಾರ್. ಹಾಯ್. ಊಟ ಆಯಿತು. ಇವತ್ತು ಪಾನಿಪುರಿ ತಿಂದೆ. ಸೊ ಅದೇ ಊಟ ಆಯಿತು. ಏನು ಮಾಡ್ತಿದ್ದೀರಾ ಎಲ್ಲರೂ? ಹೇಗೆ ನಡೀತಾ ಇದೆ? ಐ ಥಿಂಕ್ ಇಟ್ಸ್ 9:30. ಆ್ಯಕ್ಚುಲಿ ಪ್ರದೀಪಂಗೆ ಕಾಯ್ತಾ ಇದ್ದೆ, ಬೋರ್ ಆಗ್ತಿತ್ತು, ಅದಕ್ಕೆ ಲೈವ್ ಬಂದೆ. ಮಿಸ್ಸಿಂಗ್ ಯೋರ್ ಆ್ಯಕ್ಟಿಂಗ್. ಪ್ಲೀಸ್ ಡೂ ಸಮ್ ಪ್ರಾಜೆಕ್ಟ್ಸ್. ಎಸ್, ಟಿ ವಿಯಲ್ಲಿ ನೋಡೋಣ, ಆದಷ್ಟು ಬೇಗ ಮಾಡೋಣ. ಯೋರ್ ಹಸ್ಬೆಂಡ್ ಸಿಸ್, ಯಾ, ಹಿ ಇಸ್ ಯೆಟ್ ಟು ಕಮ್ ಹೋಮ್, ಜನರಲಿ ಲೇಟ್. ನೀವು ಆದರೆ ಇಷ್ಟ ಗೊತ್ತಾಗಲಿಲ್ಲ ಏನು ಅಂತ. ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನ್ನ ಬರ್ಡೇ ಮುಗ್ದಿದೆ. ನನಗೆ ಆ್ಯಕ್ಚುಲಿ 27th 26th ಇಷ್ಟ. 27th ಬಂದರೆ ಅಯ್ಯೋ ಮುಗ್ದೋಗುತ್ತಲ್ಲ ಅನಿಸ್ತಾ ಇರುತ್ತೆ. ಬಟ್ ಇಟ್ಸ್ ಓಕೆ. ಎವ್ರಿ ಡೇ ಸುಮ್ಮನೆ ಪ್ರದೀಪ ನನಗೆ ಖುಷಿ ಬರೋಕ್ಕೆ ಹ್ಯಾಪಿ ಬರ್ಡೇ ಅಂತಿರ್ತಾನೆ. ನಾನು ಫೋಟೋಗ್ರಾಫರ್. ವಿಲ್ ಯು ಹೆಲ್ಪ್? ವಾಟ್ ಕೈಂಡ್ ಆಫ್ ಹೆಲ್ಪ್? ಪ್ರಮೋಷನ್ಸ್ ಅಂದರೆ ಏನು ಬೇಕು ಹೇಳಿ. ಐಲ್ ಸಿ ಇಫ್ ಐ ಕ್ಯಾನ್ ಹೆಲ್ಪ್. ಡೆಫಿನೆಟ್ಲಿ ಐಲ್ ಡೂ ದ್ಯಾಟ್. I've seen you recently. Hi Naga. Haircut inspiration. Thank you. Just wanted to do something crazy this December. Share some more details on your movie with Yogaraj Bhatt. Oh, adralli one chikka role aste. Special appearance nandu Shreedu. Padavi Purva anta movie. Adralli nanu Shree as a couple matte act ಮಾಡಿದ್ದೀವಿ. So it's a small special appearance role. ಇನ್ನು ಯಾವಾಗ ರಿಲೀಸ್ ಗೊತ್ತಿಲ್ಲ, ಹೇಳ್ತೀನಿ ಬಂದಾಗ. ಖಂಡಿತ ಹೋಗಿ ನೋಡಿ. ಥ್ಯಾಂಕ್ ಯು ಖುಷಿ. 10 o'clock ಕರ್ಫ್ಯೂ ಅಲ್ಲ, ಎಲ್ಲ ಮನೆಗೆ ಬರಬೇಕು. ಆ್ಯಕ್ಚುಲಿ ಮನೇಲಿ ಇದ್ದೀರಾ? ಇನ್ನೂ ಆಚೆ ಸುತ್ತಾ ಇದ್ದೀರಾ? ವಾಟ್ಸ್ ಹ್ಯಾಪ್ನಿಂಗ್? ಹೌಸ್ ಯು ವರ್ಕ್ ಗೋಯಿಂಗ್ ಆನ್? ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆಯಾ? ಯು ವೆರಿ ಲಕ್ಕಿ. ಥ್ಯಾಂಕ್ ಯು ಪಲ್ಲವಿ. ಐ ನೋ ಸಾಕಷ್ಟು ಜನ ಟಿ ವಿ ಪ್ರಾಜೆಕ್ಟ್ಸ್ ಮಾಡಿ ಅಂತ ಮೆಸೇಜ್ ಮಾಡ್ತಿದ್ದೀರಾ. ಒಂದು ಒಳ್ಳೆ ಸ್ಟೋರಿ ಬಂದಾಗ ಖಂಡಿತ ಮಾಡೋಣ. ಸಮೀರ್ ಮಧು. ಐ ಆಮ್ ಆಲ್ಸೋ ಅನ್ ಆಕ್ಟರ್. ಮೆಟ್ ಯು ಎಟ್ ವಾಟ್ ಪ್ರಾಜೆಕ್ಟ್? ರಾಧಾರಮಣ. 5 years. ಯಾ. ಹಾಯ್ ಸಮೀರ್. ವರ್ಕ್ ಫ್ರಮ್ ಹೋಮ್ ಗಾಟ್ ಎಕ್ಸ್ಟೆಂಡೆಡ್. ಯಾ, ಐ ನೋ. ಐ ಥಿಂಕ್ ಪೂಲ್ಸ್ ಕೂಡ ನಾಳೆಯಿಂದ ಯೂಸ್ ಮಾಡೋ ಹಾಗಿಲ್ಲ. ಹೊಸ ರೆಸ್ಟ್ರಿಕ್ಷನ್ಸ್ ಬರ್ತಿದೆ. 10 o'clock ಕರ್ಫ್ಯೂ ಇನ್ನೂ 10 days ಇರುತ್ತೆ. ಎಷ್ಟು ದಿನ? ಐ ಆಮ್ ನಾಟ್ ವೆರಿ ಶ್ಯೂರ್. ನಂದನ್ನ ನ್ಯೂಸ್ ಚಾನೆಲ್ ಥರ ತಗೋಬೇಡಿ. ನಾನು ಹೇಳೋ ಇನ್ಫಾರ್ಮೇಷನ್ ಎಲ್ಲ 100% ಕರೆಕ್ಟ್ ಆಗಿರಲ್ಲ. ಕ್ರಾಸ್ ಚೆಕ್ ಮಾಡಿ. ಬಟ್ ಐ ಥಿಂಕ್ ಐ ವಾಸ್ ಜಸ್ಟ್ ಚೆಕಿಂಗ್ ವಿತ್ ಪೂಲ್. ಐ ಥಿಂಕ್ ಮತ್ತೆ ಸ್ಟಾಪ್ ಮಾಡ್ತಾ ಇದ್ದಾರೆ ಪೂಲ್ ಯೂಸ್ ಮಾಡೋದೆಲ್ಲ. ಹಾಯ್ ಆಲ್. ಓಕೆ, ಹೊಸ ಸಾಂಗ್ ಚೆನ್ನಾಗಿದೆ. ಯಾಕೆ ಹಿಂಗೆ ಪಾರ್ಟ್ 2 ನಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಬೇಗ, ಯಾವಾಗಾದರೂ ಮಾಡೋಣ. ಬಟ್ ಐ ರಿಯಲಿ ಲವ್ ಆಲ್ ಯುವರ್ ನ್ಯೂ ಸಾಂಗ್ಸ್ ಬೈ ದ ವೇ. ಚೈತ್ರ ಮುಕುಂದ, ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ಇಷ್ಟ, ಕೆಲವ್ರಿಗೆ ಕಷ್ಟ, ಬಟ್ ಇಟ್ಸ್ ಓಕೆ. ಹೇಗಿರ್ತೀವಿ ಹಾಗೆ ಇರ್ಬೇಕಲ್ವಾ? ಹಾಯ್ ಆದರ್ಶ್. ಹೇಗೆ ನಡೀತಿದೆ ನಿಮ್ಮ ತೆಲುಗು ಪ್ರಾಜೆಕ್ಟ್? ಮಿಸ್ಸಿಂಗ್ ಯು ಮ್ಯಾಮ್. ಯಾ, ಈವನ್ ಐ ಮಿಸ್ಡ್ ವರ್ಕಿಂಗ್ ಆನ್ ಟಿ ವಿ. ಏನಂದರೆ ಎಸ್ಪೆಷಲಿ ನಮ್ಮಮ್ಮ ದಿನ ಫೋನ್ ಮಾಡಿ ಖುಷಿಯಾಗೆ ಇವತ್ತು ಇದನ್ನ ನೋಡಿದೆ ಅಂತ ಹೇಳ್ತಿದ್ರು. ಅದನ್ನ ಮಿಸ್ ಮಾಡ್ಕೋತಾರೆ. ಯಾಕಂದರೆ ಅಫ್ಕೋರ್ಸ್ ನಾನು ಊರಲ್ಲಿ ಇರೋಕ್ಕಾಗಲ್ಲ. Unfortunately, no work from home from the company.
ನಲ್ಮೆಯ ಮಲೆನಾಡು, ಐ ರಿಯಲಿ ಲೈಕ್ ಯುವರ್ ಪೇಜ್. ತುಂಬಾ ಚೆನ್ನಾಗಿದೆ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಮ್ಮ ಮಲೆನಾಡು ಕಡೆ ಎಷ್ಟೊಂದು ವರ್ಡ್ಸ್ ಎಲ್ಲ ಗೊತ್ತಿರಲ್ಲ, ಅಂಡ್ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿರಲ್ಲ. ನಿಮ್ಮ ಪೇಜ್ ನಾನು ನಿಜವಾಗ್ಲೂ ಫಾಲೋ ಮಾಡ್ತೀನಿ ಅಂಡ್ ಯಾವಾಗ್ಲೂ ಚೆಕ್ ಮಾಡ್ತಿರ್ತೀನಿ ಹೊಸದು ಏನು ಕಲಿಯೋದಿದೆ ಅಂತ. Awesome, Al, okay. How are you? I'm awesome. I like your positive thinking. Thank you. ನಿಕಿ ಶೆಟ್ಟಿ ಪ್ರದೀಪಂಗೆ ಮೆಸೇಜ್ ಮಾಡಿ ಕೇಳಿ, ಎಷ್ಟು ಸಣ್ಣ ಆಗ್ತಿದ್ದೀರಾ? ಇಲ್ಲ, ನಾನೇನು ಗೊತ್ತಾ, ಲಾಸ್ಟ್ ವೀಕ್ ಕ್ರಿಸ್ಮಸ್ ಆದಾಗಿಂದ ಎಷ್ಟು ಪ್ಲಮ್ ಕೇಕ್ಸ್ ತಿಂದಿದ್ದೀನಿ, ಎಷ್ಟು ಚಾಕ್ಲೇಟ್ಸ್ ತಿಂದಿದ್ದೀನಿ, ಬರ್ಡೇಗೆ ಎಷ್ಟು ಕೇಕ್ ತಿಂದಿದ್ದೀನಿ ಲೆಕ್ಕನೇ ಇಲ್ಲ. ಬಟ್ ಡಿಸೆಂಬರಲ್ಲಿ 10-15 ಡೇಸ್ ಬಿಟ್ಬಿಟ್ಟಿದ್ದೆ. ಎಷ್ಟಾದ್ರೂ ತಿಂದು ಎಷ್ಟಾದ್ರೂ ದಪ್ಪ ಆದ್ರಿ ಪರವಾಗಿಲ್ಲ. ನ್ಯೂ ಇಯರ್ ಅಲ್ಲಿ ಸಣ್ಣ ಅಂತಲ್ಲ, ಹೆಲ್ದಿ ಆಗಬೇಕು. ಬಿಕಾಸ್ ತುಂಬಾ ಶುಗರ್, ತುಂಬಾ ಪೇಸ್ಟ್ರೀಸ್, ತುಂಬಾ ಚಾಕ್ಲೇಟ್ಸ್, ತುಂಬಾ ಐಸ್ ಕ್ರೀಮ್ಸ್ ಎಲ್ಲ ತಿಂದಿದೆ ನ್ಯೂ ಇಯರ್, Jan 1st, 2nd ಎಲ್ಲಾನು. ಅಲ್ಲಿ ತನಕ ಸ್ವಲ್ಪ ಎಲ್ಲ ಮರ್ತ್ಬಿಟ್ಟು ಹೆಲ್ತ್ ಬಗ್ಗೆನೂ ಮರ್ತ್ಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ತಿಂದು ಎಂಜಾಯ್ ಮಾಡೋಣ, ಆಮೇಲೆ ಸಣ್ಣ ಆಗೋಣ ಅಂತ. ಸೊ ಇವತ್ತು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸಣ್ಣ ಅಂತಲ್ಲ, ಹೆಲ್ದಿ ಆಗಬೇಕು. ಪ್ರದೀಪ ಇನ್ನೂ ಬಂದಿಲ್ಲ, ಇನ್ನು 20 ನಿಮಿಷ ಇದೆ. ಅಷ್ಟ್ರಲ್ಲ ಅವ್ನ ಮನೆಗೆ ಬರ್ಬೇಕು. 10 ಗಂಟೆ ಕರ್ಫ್ಯೂ ಅಲ್ಲ. ಕೆಳಪೆಟ್, I'll keep you busy while we are waiting. I have 3 pets, ಮನ್ನು. 3 ನಾಯಿ ಮರಿಗಳಿದೆ. ಸಾಕು ನನ್ನ ಹತ್ರ ಇರೋದು. ಎಲ್ಲಿ ಓದಿದ್ದು? ಶಿವಮೊಗ್ಗದಲ್ಲಿ ಓದಿದ್ದು. ಕನ್ನಡ ಬ್ಯೂಟೀಸ್, ಥ್ಯಾಂಕ್ ಯು. ವಾಟ್ಸ್ ಯುವರ್ ನ್ಯೂ ರೆಸಲ್ಯೂಷನ್? ಏನೂ ಇಲ್ಲ, ಈ ವರ್ಷ ಏನು ರೆಸಲ್ಯೂಷನ್ ಮಾಡಲ್ಲ. ಯಾಕಂದ್ರೆ ಮಾಡಿ ಸಾಕಾಗೋಗಿದೆ, ಏನೂ ಅದು ವರ್ಕೌಟ್ ಆಗಲ್ಲ. ನಾವು ಲೈಫಲ್ಲಿ ಅನ್ಕೊಳ್ಳೋದೇ ಬೇರೆ, ಅದಾಗೋದೇ ಬೇರೆ. ಬಟ್ ನಾವು ಅನ್ಕೊಂಡಿಕ್ಕಿಂತ ಒಳ್ಳೇದಾದ್ರೆ ಅಷ್ಟೇ ಖುಷಿ. ಸೊ ನಾವೇನು ಅನ್ಕೊಂಡಿರ್ತೀವಿ ಅದಕ್ಕಿಂತ ಟಚ್ ಒಳ್ಳೇದೇ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಆಗಲಿ ಅನ್ಕೊಂಡು ಮುಂದೆ ಹೋಗೋದೆ ಅಷ್ಟೇ. ಇನ್ 1:30 ಟೇಕ್ಸ್, ಕ್ಯಾನ್ ಯು ಅಪ್ಲೋಡ್ 1 more? ಇಲ್ಲ, ನಮ್ಮ DOP ಕೈ ಕೊಟ್ಟು ಹೊಟ್ಟೋದ್ರು, ಇನ್ನು ಮಾಡೋಕ್ಕಾಗಲ್ಲ. ರಾಧಾರಮಣ ಮಿಸ್ ಮಾಡ್ಕೋತೀವಿ, ನಾವು ಮಿಸ್ ಮಾಡ್ಕೋತೀವಿ. ಇನ್ಫ್ಯಾಕ್ಟ್ ದ ಹೋಲ್ ಟೀಮ್ ಯಾವಾಗಲೂ ನಾವು ವಾಟ್ಸಪ್ಪಲ್ಲೆಲ್ಲ ಟಚಲ್ಲಿದ್ದೀವಿ. ವಿ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಟುಗೆದರ್. ನಾವು ಆಸ್ ಅ ಟೀಮ್ ವರ್ಕ್ ಮಾಡೋದನ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಪ್ರಾಜೆಕ್ಟ್. ನೈಸ್ ಜಾನು. ಹೌ ಟು ಬಿ ಹ್ಯಾಪಿ ಲೈಕ್ ಯು? ವೈ ಆರ್ ಯು ಸ್ಯಾಡ್? ಬೈ ದ ವೇ, ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತೀರಾ? ನಮ್ಮ ಮನೇಲಿ ವಾಸ್ವಿ ಕಾಫಿ, ಪಾಂಡುರಂಗ ಕಾಫಿ, ಬ್ರೂ ಕಾಫಿ, ಇನ್ಸ್ಟೆಂಟ್ ಯಾವಾಗಾದ್ರೂ ಮಾಡ್ಕೊಳಕ್ ಬೇಜಾರಾಯಿತು ಅಂದರೆ ಎಲ್ಲ ಕಾಫಿನೂ ಯೂಸ್ ಮಾಡ್ತೀನಿ. ಆದರೆ ಪಾಂಡುರಂಗ ಮತ್ತು ವಾಸ್ವಿ, ಕೋತಾಸ್ ಅದು ಚೆನ್ನಾಗಿರುತ್ತೆ. ಯಾವುದು ಒಂದು ಅಂತ ಇಲ್ಲ. ಸಣ್ಣ ಆಗೋದು ಹೇಗೆ ಅಂತ ಹೇಳಿ. ನಿಜ ಹೇಳ, ಐ ಥಿಂಕ್ ಇಟ್ಸ್ ಜೆನೆಟಿಕ್ಲಿ ನಾನು ಸ್ವಲ್ಪ ನಮ್ಮ ಅಪ್ಪನ ಥರ ಹೋಗ್ತೀನಿ. ಬಟ್ ಬಾಯಿ ಕಟ್ಟೋ ತುಂಬ ಕಷ್ಟ. ನಾನೆಲ್ಲ ಊಟ ಮಾಡ್ತೀನಿ, ಚೆನ್ನಾಗಿ ತಿಂತೀನಿ. ನಮ್ಮಪ್ಪ ಹೇಳೋದು ಒಂದೇ, ಯಾಕಂದರೆ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಹೇಳಿದ್ರೆ ಅರ್ಧ ಡಿಪ್ರೆಷನ್ ಆಗ್ಬಿಡುತ್ತೆ. ನನಗೆ ಅದೆಲ್ಲ ಆಗಲ್ಲ. ನನಗೆ ತಿನ್ಬೇಡ ಅಂದ್ರೆ ಡಿಪ್ರೆಷನ್ ಆಗುತ್ತೆ. ನನ್ನ ಲೈಫಲ್ಲಿ 1 ದಿನ ಉಪವಾಸ ಮಾಡಿಲ್ಲ ಇದುವರೆಗೂ, ನಿಜವಾಗ್ಲೂ ಮಾಡಿಲ್ಲ. ಯಾವತ್ತಾರು ಶಿವರಾತ್ರಿ ಮಾಡೋಣ ಅನ್ಕೋತೀನಿ, ಆಮೇಲೆ ಬಿಸ್ಕೆಟ್ಸು, ಹಣ್ಣು, ಏನೇನು ತಿನ್ಬೇಡ ಅಂದಷ್ಟು ಜಾಸ್ತಿ ಹಶ್ವಾಗುತ್ತೆ. ಹಾಗಾಗಿ ನಾನು ಉಪವಾಸ ಲೈಫಲ್ಲಿ ಮಾಡಿಲ್ಲ. ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅನ್ನೋದು ನಂಬಲ್ಲ. ಎಲ್ಲ ತಿಂತೀವಿ. ರಾಜ್ಕುಮಾರ್ ಅವರು ಹೇಳಿದ್ರು, ನಮ್ಮಪ್ಪ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು, ಎಲ್ಲ ತಿನ್ಬೇಕು, ಕೆಲಸ ಮಾಡಿ ತಿಂದಿದ್ದೆಲ್ಲ ಅರಗಿಸ್ಕೊಳ್ಳಿ ಅಂತ. ಸೊ ಅದಕ್ಕೆ ಸ್ವಲ್ಪ ವರ್ಕೌಟು ಏನು ಬೇಕೋ ಅದು ಮಾಡೋದು. ಚೆನ್ನಾಗಿ ತಿನ್ನಿ ಆಯ್ತಾ, ಅದು ಇದು ತಿನ್ಬೇಡಿ ಅಂತ. ಆಮೇಲೆ ವಯಸ್ಸಾದ್ಮೇಲೆ ಒಂದು 50 ಆದ್ಮೇಲೆ BP, ಶುಗರ್ ಅಂತ ಎಲ್ಲ ಬಂದೇ ಬರುತ್ತೆ. ಆಗೆಲ್ಲ ತಿನ್ನೋದು ಬಿಡಲೇಬೇಕು. ಈಗಲಿಂದನೇ ಯಾಕೆ ಕಷ್ಟಪಡೋಣ ಅಂದರೆ ಜಾಸ್ತಿನೂ ತಿನ್ಬೇಡಿ. ನನಗೆ ಏನು ಗೊತ್ತಾ, ನಮ್ಮ ಫಾರ್ಮ್ಯುಲಾಸು ನಮಗೇನು ವರ್ಕ್ ಆಗುತ್ತೆ ನಮಗೆ ಮಾತ್ರ ವರ್ಕ್ ಆಗುತ್ತೆ. ಅದು ನಮ್ದು ಮಾತ್ರ ಹೇಳ್ಬೋದು. ನಾನು ತಿನ್ನೋ ಹಾಗೆ ನೀವು ತಿಂದರೆ ಹಿಂಗೆ ಆಗ್ತೀರಾ ಅನ್ಸುತ್ತೆ. ಸೊ ನನ್ನ ಮಾತು ಕೇಳಬೇಡಿ. ನಾನು ಹೀಗಿರೋಕ್ಕೆ ಎಷ್ಟು ಬೇಕಷ್ಟು ಚೆನ್ನಾಗೇ ತಿಂತೀನಿ. ಬಟ್ ನನ್ನ ಕೈಲಿ ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ, ಡಯಟು ಮಾಡೋಕ್ಕಾಗಲ್ಲ. ಡಯಟ್ ಅಂದರೆ ಡಿಪ್ರೆಷನ್ ಬಂದು ಬೇಜಾರಾಗಿ ಹೋಗ್ತೀನಿ. ಅದಕ್ಕೆ ಅದೆಲ್ಲ ಬೇಕಾಗಿಲ್ಲ, ಖುಷಿ ಆಗಿರೋಣ ಅಂತ ಚೆನ್ನಾಗಿ ತಿಂತೀನಿ. ನಮಸ್ಕಾರ ತನುಜ್. ಆ್ಯಡ್ ಎನಿವನ್ ಟು ಲೈಫ್. ಪೃಥ್ವಿ ಮಹಾದೇವಪ್ಪ, ನಿಮಗೆ ಹಾಕೋಣ ಪ್ಲೀಸ್. ಹೆಲ್ತ್ ಟಿಪ್ಸ್ ಹೇಳಿ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತಾ ಹೇಳಿ. ವೇರ್ ಆರ್ ದ ಕೇಕ್ಸ್ ಫಾರ್ ಅಸ್ ರಾಧಾ ಮಿಸ್? ನಿಮ್ಮ ಮನೆ ಫುಲ್ ತೋರಿಸಿ, ಈಗ ತೋರಿಸಲ್ಲ. ಹಾಯ್ ಶರತ್ ಪ್ರಭಾತ್ ಅವರೇ, ಲಾಸ್ಟ್ ನಿಮ್ಮ ಶೋ ನಾನು ಮಿಸ್ ಮಾಡಿಕೊಂಡೆ. ನಿಜವಾಗ್ಲೂ ತುಂಬ ನೋಡಬೇಕು ಅಂತ ಆಸೆ ಇತ್ತು, ಬಟ್ ಊರಿಂದ ಆಚೆ ಹೋಗಬೇಕಾಯ್ತು. ನಿಮ್ಮದು ಯಾವಾಗಲೂ ಪೋಸ್ಟ್ ನೋಡ್ತಿರ್ತೀನಿ. ನೆಕ್ಸ್ಟ್ ಯಾವಾಗ ಬ್ಯಾಂಗ್ಳೂರಲ್ಲಿ ಶೋ ಮಾಡ್ತೀರಾ ಅಂತ. ಐ ರಿಯಲಿ ವಾಂಟ್ ಕಮ್ ಅಂಡ್ ವಾಚ್ ಯುವರ್ ಶೋ. ಬಿಗ್ ಫ್ಯಾನ್ ಆಫ್ ಯು. ಕೂಡ್ಲ ಒಡಬಾಲ್ ಬರೋಣ ಅಂತೆ, ನಂಗೆ ಇಷ್ಟ ಬರಬೇಕು.
ಹೇ ವಸಂತ್, ಡು ಯು ನೋ ವಸಂತ್ ಫ್ರಮ್ ಭದ್ರಾವತಿ? ಆಫ್ ಕೋರ್ಸ್ ನಾವು ಐ ಥಿಂಕ್ DVS ಅಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ. ಇಫ್ ಐಮ್ ನಾಟ್ ರಾಂಗ್ ಅದೇ ವಸಂತ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಕೋತೀನಿ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ 2 ಸಿನಿಮಾ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಹೋದ ವರ್ಷ ಯಾವುದು ರಿಲೀಸ್ ಆಗಿಲ್ಲ, ಸೊ ಈ ವರ್ಷ 2 ರಿಲೀಸ್ ಆಗುತ್ತೆ. 1 ಸಿನಿಮಾ ಶೂಟಿಂಗ್ ಮುಗ್ದಿದೆ ಬಂದೂಕಿಂದು, ಇನ್ನೊಂದು 5 ದಿನ ಬಾಕಿ ಇದೆ ಅಷ್ಟೇ, 1 ಸಾಂಗ್ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಹೋಪ್ಫುಲಿ ಈ ವರ್ಷ 2 ಪ್ರಾಜೆಕ್ಟ್ಸ್ ರಿಲೀಸ್ ಆಗುತ್ತೆ. ಆಕ್ಚುಲಿ ನಾವು ಟಿಕ್ಟಾಕ್ ಅವರಿಗೆಲ್ಲ ರೇಗಿಸ್ತೀವಿ ಅಷ್ಟೇ, ಬಟ್ ಟಿಕ್ಟಾಕ್ ರೀಲ್ಸ್ ಎಲ್ಲ ಮಾಡೋದು ತುಂಬಾ ಕಷ್ಟ. ನಾನು ನನ್ನ ಫ್ರೆಂಡ್ ಸುಮ್ಮನೆ ವಿ ವರ್ ಜಸ್ಟ್ ಡೂಯಿಂಗ್ ಇಟ್ ಅಷ್ಟೇ, ಬಿಕಾಸ್ ವಿ ಹ್ಯಾಡ್ ಸಂಬಡಿ ನೈಸ್ DOP ಶೂಟ್ ಮಾಡಿ ಅಂತ ಅವ್ರಿಗೆ ರೇಗಿಸ್ತಾ ಇದ್ದಿದ್ದು, ಅದಕ್ಕೆ ಅದನ್ನ ಶೂಟ್ ಮಾಡಿದ್ವಿ. ಬಟ್ ಅವನ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಲು ಅಂತ ಅದನ್ನ ಅಪ್ಲೋಡ್ ಮಾಡ್ದೆ ಅಷ್ಟೇ. ಕಮ್ ಟು ಸ್ಮಾಲ್ ಸ್ಕ್ರೀನ್, ವಿ ಆರ್ ವೇಟಿಂಗ್ ಫಾರ್ ಯು. ಈವನ್ ಐ ಆಮ್ ವೇಟಿಂಗ್ ಫಾರ್ ಅ ನೈಸ್ ಪ್ರಾಜೆಕ್ಟ್. ಖಂಡಿತ ಬರ್ತೀನಿ. ಒಳ್ಳೆ ಪ್ರಾಜೆಕ್ಟ್ ಜೊತೆ ಮಾಡಬೇಕು ಅಂತ ಇಷ್ಟ ಅಷ್ಟೇ. What makes you feel think positive all the time? Because I can't be negative all the time. Love from Shimoga. Double love to Shimoga. Hema. ನಮಸ್ಕಾರ ಶ್ರೀಮುಖ ಅವರೇ, ನಾವು ಸೂಪರ್ ಆಗಿದ್ದೀವಿ. ಶಿವಮೊಗ್ಗದವ್ರು ಚೆನ್ನಾಗಿ ಕನ್ನಡ ಮಾತಾಡಲೇಬೇಕು. ಪ್ರದೀಪ್ ಅವರು ಇನ್ನು 15 ನಿಮಿಷದಲ್ಲಿ ಮನೆಗೆ ಬರಬೇಕು, ಇಲ್ಲ ಅಂದ್ರೆ ಇದೆ ಅವರಿಗೆ. ರೋಡಲ್ಲಿ ಪೊಲೀಸ್ ಅವರು ಫೈನ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಮನೆಗೆ ಬಂದ್ರೆ ಬಾಗ್ಲು ತೆಗಿಲ್ಲ, 15 ನಿಮಿಷ ಅಷ್ಟೇ, 10 o'clock ಅಷ್ಟೇ. ಸುಮ್ಮನೆ ಹೇಳಿದ್ದು. ಪಾಂಡುರಂಗ ಕಾಫಿ ಬ್ರ್ಯಾಂಡ್ ನಮ್ಮ ಚಿಕ್ಕಮಂಗ್ಳೂರಿಂದು. ನಮ್ಮ ಚಿಕ್ಕಮಂಗ್ಳೂರು ಕಾಫಿನೇ ಬೆಸ್ಟ್ ಗೊತ್ತಾ. ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು ಅವ್ರದ್ದೇ ಕಾಫಿ ಎಲ್ಲಾ ಕಡೆ ಚೆನ್ನಾಗಿ ಬರುತ್ತೆ. ಆಬ್ವಿಯಸ್ಲಿ ಕಾಫಿ ಡೇಗೆ ಹೋದಾಗ್ಲೂ ಆ ಬ್ರ್ಯಾಂಡ್ ಅಂತೂ. ನಾರ್ತ್ ಅಲ್ಲಿ ಬೇರೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂದ್ರೆ ಕಾಫಿ ಕುಡಿಯಕ್ಕೆ ಸಾಯ್ತೀವಿ, ಯಾಕಂದ್ರೆ ಎಲ್ಲರೂ ಬ್ರೂ ಪ್ಯಾಕೆಟ್ ಅಷ್ಟೇ ಇನ್ಸ್ಟೆಂಟ್ ಇಟ್ಟಿರ್ತಾರೆ. ಹೋಟೆಲ್ಸ್ ಅಲ್ಲೂ ಕೆಟ್ಟದಾಗಿರುತ್ತೆ ಕಾಫಿ. ಅಲ್ಲಿ ನಾರ್ತಿಗೆ ಹೋದ್ರೆ ಬರೀ ಟೀನೇ ಕುಡಿಬೇಕು, ಯಾಕಂದ್ರೆ ಅದು ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲಾದ್ರೂ ಅಪರೂಪಕ್ಕೆ ಒಂದು ಕಾಫಿ ಡೇ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೈ ಟ್ರಸ್ಟಿಂಗ್ ಪೀಪಲ್ ಅಂಡ್ ಲೂಸಿಂಗ್ ದೆಮ್ ವಿತೌಟ್ ಎನಿ ಮಿಸ್ಟೇಕ್ಸ್ ಆಫ್ ಮೈಂಡ್. ಯಾರು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಯೋರ್ ಮಿಸ್ಟೇಕ್. ಇಫ್ ಯು ಲೂಸ್ ಸಂಬಡಿ ಇಟ್ಸ್ ಓಕೆ, ಜಸ್ಟ್ ಮೂವ್ ಆನ್. ಯು ಹ್ಯಾವ್ ನೋ ಅದರ್ ಆಪ್ಷನ್ ಎನಿವೇಸ್. ಬಟ್ ಬೇಜಾರು ಮಾಡ್ಕೋಬೇಡಿ. ಅವ್ರೊಬ್ರನ್ನ ಬಿಟ್ರೆ ಇನ್ನು ಜಗತ್ತಲ್ಲಿ ಎಷ್ಟು ಜನ ಇದ್ದಾರೆ. ಖುಷಿಯಾಗಿರ್ರಿ, ಯಾರೋ ಒಬ್ರು ಹಿಂದೆನೆ ಓಡೋಗ್ಬೇಡಿ. ಹ್ಯಾಪಿ ನ್ಯೂ ಇಯರ್. ನಮ್ಮ ಮ್ಯಾರೇಜ್ ಪಿಕ್ಚರ್ಸ್ ಅಪ್ಲೋಡ್ ಮಾಡಕ್ಕೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಪ್ರದೀಪ 3 ನಾಮ ಬಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾವು ಅಪ್ಲೋಡೇ ಮಾಡಲ್ಲ, ಯಾಕಂದ್ರೆ ಇಟ್ ಲುಕ್ಸ್ ರಿಯಲಿ ಫನಿ. ಮದುವೆ ಆದಾಗ ನಾಮ ಬಳ್ದಿದ್ದಲ್ಲ, ಅವ್ರ ಮನೇಲಿ ಜನರಲಿ ಮದುವೆಗೆ ನಾಮ ಬೆಳೀತಾರೆ. ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಸಂಧ್ಯಾ ಅವರೇ ಹಾಯ್, ನೀವು ಆನ್ಲೈನ್ ಇದ್ದೀರಾ? ನಾನು ನಿಮಗೆ ರಿಕ್ವೆಸ್ಟ್ ಕಳಿಸ್ತೀನಿ ಆಯ್ತಾ. ನೀವಿದ್ರೆ ಗೋ ಲೈವ್ ವಿತ್ ಆಂಕರ್ ಸಂಧ್ಯಾ. ಇವ್ರು ಎಷ್ಟು ಚೆನ್ನಾಗಿ ಅವ್ರ ವಾಯ್ಸ್ ಕೇಳಕ್ಕೆ ಖುಷಿ. ಸಂಧ್ಯಾ ಅವ್ರಿದ್ರೆ ಲೈವ್ ರಿಕ್ವೆಸ್ಟ್ ಕಳಿಸಿ, ನಾನು ಕಳಿಸ್ತೀನಿ. ಇಫ್ ಯು ದೇರ್ ಅಕ್ಸೆಪ್ಟ್ ಮಾಡಿ. ತುಂಬಾ ಚೆನ್ನಾಗಿ ಒಂಚೂರು ಕನ್ನಡ ಮಾತಾಡಿ ನೋಡೋಣ. ಅವ್ರು ಪ್ರಾಬಬ್ಲಿ ಪಾಪ ಮನೇಲಿ ಏನೋ ಮಾಡ್ತಿರ್ತಾರೆ. ಸಡನ್ ಆಗಿ ನಾವ್ ಹೀಗೆಲ್ಲ ಲೈವ್ ರಿಕ್ವೆಸ್ಟ್ ಕಳ್ಸಿದ್ರೆ ಅವ್ರು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್, ಕಡ್ಲೆಕಾಯಿ ಹೇಗಿತ್ತು? ಸೂಪರ್ ಆಗಿತ್ತು. ಒಂದು ಕವನ ಬರ್ದಿದ್ದೀನಿ ಮ್ಯಾಮ್, ನಿಮ್ ಮೇಲೆ ಒಂದ್ಸಾರಿ ಚೆಕ್ ಮಾಡಿ ಪ್ಲೀಸ್. ಮೆಸೇಜ್ ಮಾಡಿ. ಕಾವ್ಯ, ಪ್ರಾವ್ ಅಂದ್ರೆ ಪ್ರಾಬಬ್ಲಿ ಕಾವ್ಯ ನಿಮ್ ಹೆಸರು. ಕಾಂಟ್ಯಾಕ್ಟ್ ಮಾಡಿ. ಹಾಯ್, ಯೋರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಶುಭಾ. ಫಿಸಿಕಲ್ ಹೆಲ್ತ್ ಬಗ್ಗೆನಾ? ನಿಮ್ ಬಾಡಿ ಟೈಪ್ ಹೇಗೆ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಟು ಸ್ಪೀಕ್ ಅಬೌಟ್ ಇಟ್, ಬಟ್ ಸ್ಟಿಲ್ ನನಗೇನ್ ವರ್ಕ್ಔಟ್ ಆಗಿದೆ ನಾನು ಹೇಳ್ತೀನಿ. ಅದ್ ನಿಮಗೂ ಅದೇ ಅನ್ವಯಿಸುತ್ತಾ ನೀವ್ ತಿಳ್ಕೊಂಡು. ಆಂಕರ್ ಅನುಶ್ರೀ ಬಿಸಿ ಇದ್ದಾರೆ. ಅನುಶ್ರೀ ಅಲ್ಲ, ಸಾರಿ, ಸಂಧ್ಯಾ. ಸೊ ನಮ್ಮಮ್ಮ ಗುಂಡ್ಗುಂಡುಗಿದ್ದಾರೆ, ನಮ್ಮಪ್ಪ ತೆಳ್ಳಗ್ ಉದ್ದ ಇದ್ದಾರೆ. ಯಾಕಂದ್ರೆ ನಮ್ಮಪ್ಪ ಇವತ್ತಿಗೂ 4:15 ಎದ್ದು ವಾಕಿಗೆ ಹೋಗಿ ಗಾರ್ಡನ್ ಕೆಲಸ ಎಲ್ಲಾ ಮಾಡಿ. ನಮ್ಮ ಮನೇಲಿ ಇದು ಶಿವಮೊಗ್ಗದಲ್ಲಿ ಕೆಲ್ಸದವ್ರಿಲ್ಲ, ಎಲ್ಲ ಮನೆ ಕೆಲಸ ಅವರೇ ಮಾಡ್ತಾರೆ. ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಆಫೀಸಿಗೆ ಹೋಗ್ತಿದ್ರು. ಈಗ ಮನೇಲಿ ಇದ್ರು 5 ನಿಮಿಷ ಸುಮ್ನೆ ಕೂರಲ್ಲ, ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಲೈಫ್ ಅಲ್ಲಿ ಅನ್ನ ತಿನ್ನೋದ್ ಬಿಡೋದು, ಈ ಸಕ್ಕರೆ ತಿನ್ಬೇಡಿ, ಹಾಲ್ ಕುಡಿಬೇಡಿ, ಇವೆಲ್ಲ ಕೇಳಿಲ್ಲ. ಮನೇಲಿ ಒಂದ್ ಐಟಮ್ ವೇಸ್ಟ್ ಮಾಡಕ್ ಬಿಡಲ್ಲ. ನಾನ್ ಇನ್ಫ್ಯಾಕ್ಟ್ ಏನಾದ್ರು ಇದು ಎಣ್ಣೆ ತಿನ್ನಲ್ಲ ಅಂದ್ರೆ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಎಲ್ಲ ತಿಂತಾರೆ. ಸೊ ಎಲ್ಲ ತಿಂದು ಕೆಲಸ ಮಾಡಿ ಅರ್ಗಿಸ್ಕೋತಾರೆ, ವಿಚ್ ಐ ಥಿಂಕ್ ಇಸ್ ರಿಯಲಿ ಗುಡ್. ಅದನ್ನೇ ಮಾಡ್ಬೇಕು. ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಅಷ್ಟು ತಿನ್ನೋದು. ಏನೇನ್ ಬೇಕು ಚೆನ್ನಾಗಿ ತಿನ್ಬೇಕು. ನಿಮಗೆ ನಂತರ ತಿಂಡಿ ಪೋತಿ ಆಗಿದ್ರೆ ಚೆನ್ನಾಗಿ ತಿಂದು ಚೆನ್ನಾಗಿ ವರ್ಕೌಟ್ ಮಾಡಿ. ನಾನು ಅಂದ್ರೆ ನಮ್ಮ ಆಕ್ಟರ್ಸ್ ಇಂದ ಏನ್ ಗೊತ್ತಾ, ಪ್ರತಿ ದಿನ ಶೂಟ್ ಇರಲ್ಲ.
ಒಂದ್ 5 ದಿನ 10 ದಿನ ಎಷ್ಟ್ ದಿನ ಶೂಟ್ ಇರುತ್ತೆ ಆ ತರ. ಶೂಟ್ ಇಲ್ದೇ ಇರೋ ದಿನ ಅಡ್ಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ನೋದ್ರ ಜೊತೆ ಆರಾಮಾಗಿ ಡಾನ್ಸ್ ಮಾಡೋದು, ಏನೋ ಮನೇಲಿ ಸುಮ್ನೆ ಕೂತ್ಕೊಂಡಿರಲ್ಲ, ನಿದ್ದೆ ಮಾಡ್ತಿರಲ್ಲ, ಏನಾದ್ರೂ ಮಾಡ್ತಿರೋದು, ವಾಕಿಂಗ್ ಹೋಗೋದು, ರನ್ನಿಂಗ್ ಹೋಗೋದು. ಅಂಡ್ ನಾನು ಜಿಮ್ಮಿಗೆ ಹೋಗಿ ಹೆವಿ ಲಿಫ್ಟ್ ಮಾಡೋದು ಅದೆಲ್ಲ ಇಲ್ಲ. ಸ್ವಲ್ಪ ನಾಜುಕು, ಸೋಂಬೇರಿ ಅಲ್ಲ, ಬಟ್ ಜಾಸ್ತಿ ಕಷ್ಟ ಪಡಲ್ಲ. ಸೊ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಮಾಡ್ಕೊಂಡು ನನಗೆ ಏನೇನ್ ಇಷ್ಟ ಅದನ್ನೆಲ್ಲ ತಿಂದು ಕರಗಿಸ್ಕೊಳ್ಳೋಷ್ಟು ಕೆಲಸ ನಾನ್ ಮಾಡ್ತೀನಿ. ದಟ್ಸ್ ವಾಟ್ ವರ್ಕ್ಸ್ ಫಾರ್ ಮೀ. ಅಂಡ್ ಕಷ್ಟ ಪಟ್ಕೊಂಡು ಏನು ವರ್ಕ್ಔಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಜಿಮ್ಮಿಗೆ ಹೋದ್ರೆ ಅರ್ಧ ಗಂಟೆ ನಡೆದ್ರೆ ಟ್ರೆಡ್ಮಿಲ್ ಅಲ್ಲಿ ಬೋರ್ ಆಗ್ಬಿಡುತ್ತೆ. ಸೊ ವಾಟ್ ಎವರ್ ಐ ಎಂಜಾಯ್, ಲೈಕ್ ಐ ಎಂಜಾಯ್ ಡಾನ್ಸಿಂಗ್. ಜೋರಾಗಿ ಮ್ಯೂಸಿಕ್ ಹಾಕೊಂಡು ಸುಮ್ಮನೆ ಡಾನ್ಸ್ ಮಾಡೋದು ಮನೆಯಲ್ಲಿ. ಆಮೇಲೆ ಹೂಪ್ಲಾ ಮಾಡೋದು, ಯೋಗ ಮಾಡೋದು, ಈ ತರ ಎಲ್ಲ ಮಾಡ್ತೀನಿ. ನನಗೆ ಯಾವ್ದು ಖುಷಿ ಕೊಡುತ್ತೆ ಅದು ಜಾಸ್ತಿ ಹೊತ್ತು ಮಾಡ್ತೀನಿ. ಸೊ ದಟ್ಸ್ ಹೌ ಐ ಸ್ಟೇ ಹೆಲ್ದಿ. ಸ್ಕಿನ್ ಕೇರ್ ರುಟೀನ್ ಎಂತದೂ ಇಲ್ಲ. ಬೆಳಗ್ಗೆ ರಾತ್ರಿ ಮುಖ ತೊಳ್ಕೋತೀನಿ ಚೆನ್ನಾಗಿ, ಒಂದು ಸಿಟಾಫಿಲ್ ಕ್ರೀಮ್ ಹಚ್ಕೋತೀನಿ, ಅಷ್ಟು ಬಿಟ್ರೆ ಏನು ಮಾಡಲ್ಲ. ಶೂಟ್ ಇರುವಾಗ ಮಾತ್ರ ಮೇಕಪ್ ಮಾಡ್ಕೋತೀವಿ, ಇಲ್ಲ ಅಂದ್ರೆ ಏನು ಮಾಡ್ಕೊಳಲ್ಲ ಅಷ್ಟೇ. ಚೆನ್ನಾಗಿ ನೀರ್ ಕುಡೀರಿ. ನಾನ್ ನೀರ್ ಕುಡಿಯೋದು ಕಮ್ಮಿ, 1-2 ಲೀಟರ್ ಕುಡಿತೀನಿ. ಬಿಕಾಸ್ ನನ್ ಸ್ವೆಟ್ ಆಗಲ್ಲ. ಸೊ 2 ಲೀಟರ್ಸ್ 2.5 ಲೀಟರ್ಸ್ ದಿನಕ್ಕೆ. ಮಜ್ಜಿಗೆ ಚೆನ್ನಾಗಿ ಕುಡಿತೀನಿ. ಐ ಸ್ಟೇ ಹೈಡ್ರೇಟೆಡ್ ಅಂಡ್ ಬೇಸಿಕ್ ಒಂದ್ ಮಾಯಿಶ್ಚರೈಸರ್ ಅಷ್ಟೇ. ಅಪರೂಪಕ್ ಮನ್ಸ್ ಬಂದಾಗ ಸ್ಯಾಂಡಲ್ ಏನಾದ್ರೂ ಮಾಡ್ಬೇಕು ಅನ್ಸ್ದಾಗ ಗಂಧ ತೆಗೆದ್ಕೊಂಡು ಹಚ್ಕೊಳ್ಳೋದು, ಆಲ್ಮಂಡ್ ತೆಗೆಯೋದು, ಹಾಗೆ ಬೇರೆ ಆತರ ಎಲ್ಲ ನ್ಯಾಚುರಲ್ ಆಗಿ ಒಂಚೂರು. ಅದು ವರ್ಷಕ್ಕೆ 2 ಸಲ ಮೂಡ್ ಬರುತ್ತೆ, ಅವಾಗ ಮಾತ್ರ. ನಮಸ್ತೆ ಮಂಜುನಾಥ್ ಸರ್. ಮಂಜುನಾಥ್ ಸರ್, ನಾನು ಎಸ್ ವ್ಯಾಸ ಅಂತ ಒಂದು ಯೋಗ ಕಲಿಯಲಿಕ್ಕೆ, ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಕಲೀಲಿಕ್ಕೆ ಹೋದಾಗ ನಾನು ಅವ್ರನ್ನ ಮೀಟ್ ಆದೆ. ಅನಾಟಮಿ ಹೇಳ್ಕೊಡ್ಲಿಕ್ಕೆ ಬಂದಿದ್ರು, ಬಟ್ ಅದ್ರ ಜೊತೆ ಸಾಕಷ್ಟು ಹೇಳ್ಕೊಟ್ಟಿದ್ರು. ನಾನ್ ಅವ್ರ ಜೊತೆ ಒಂದಷ್ಟು ವಿಡಿಯೋಸ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿದೀನಿ. ಈಸ್ ಅಗ್ರೀಡ್ ಅಂಡ್ ತುಂಬಾ ಎಕ್ಸೈಟೆಡ್ ಕಾಯ್ತಿದೀನಿ. ಅವ್ರಿಗಿರೋ ನಾಲೆಜ್ ಎಲ್ರಿಗೂ ತಲುಪಬೇಕು. ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾರೆ ಅಂದ್ರೆ, ನನಗೂ ಅನಾಟಮಿಗೂ ಸಂಬಂಧನೇ ಇಲ್ಲ ಅಂದ್ರೆ ಎಲ್ರಿಗೂ ಸಂಬಂಧ ಇದೆ, ಬಟ್ ಪ್ರೊಫೆಷನಲಿ ನಾನು ಅದನ್ನ ಕಲ್ತಿರ್ಲಿಲ್ಲ. ಯಾಕಂದ್ರೆ ನಾನು ಓದಿದ ಆರ್ಕಿಟೆಕ್ಚರು. ಯೋಗ ಕಲಿಯುವಾಗ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು, ಬಟ್ ಅವ್ರ ಹತ್ರ ಕೇಳಿಸ್ಕೊಂಡ್ಮೇಲೆ ಅದೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇನ್ನೂ ಜಾಸ್ತಿ ಕಲಿಬೇಕು. ಅವ್ರ ಹತ್ರ ಕುತ್ಕೊಂಡು ಕಲಿಯೋದು ಎಷ್ಟು ಈಸಿ ಅನ್ಸುತ್ತೆ, ಕಷ್ಟ ಅನ್ಸಲ್ಲ. ಕೆಲವು ಟೀಚರ್ಸ್ ಹತ್ರ ಹಾಗೆ, ಕೆಲವು ಸಬ್ಜೆಕ್ಟ್ಸ್ ಅನ್ನ ಕಲಿಬೇಕಂದ್ರೆ ಟೀಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ನಮ್ ಜೊತೆ ಹೇಗಿರ್ತಾರೆ, ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ, ಅಷ್ಟು ಇಂಟ್ರೆಸ್ಟ್ ಸ್ಟೂಡೆಂಟ್ ಅಲ್ಲಿ ಬರುತ್ತೆ. ಅಂಡ್ ಈಸ್ ಒನ್ ಸಚ್ ಅಮೇಸಿಂಗ್ ಟೀಚರ್. ನಾನು ಅವ್ರ ಜೊತೆ ಒಂದು ಲೈವ್ ಕೂಡ ಅಪ್ಲೋಡ್ ಮಾಡಿದ್ದೆ, ಸಾಕಷ್ಟು ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಸೊ ಅವ್ರ ಜೊತೆ ಒಂದಷ್ಟು ವಿಡಿಯೋಸ್ ಮಾಡ್ಲಿಕ್ಕೆ ಕಾಯ್ತಿದ್ದೀನಿ. ಹೋಪ್ಫುಲಿ ಈ ವರ್ಷ ಬೇಗ ಸ್ಟಾರ್ಟ್ ಮಾಡ್ತೀನಿ. ಟೆಕ್ನಿಕಲಿ ಏನೇನ್ ಮಾಡ್ಬೇಕು ಅಂತ ಅರೇಂಜ್ ಮಾಡ್ತಿದ್ದೀನಿ. ಬಟ್ ದ ನಾಲೆಜ್ ಹಿ ಹ್ಯಾಸ್ ಇಸ್ ಅಮೇಸಿಂಗ್. ಅಂಡ್ ನನಗ್ ಅನ್ಸಿದ್ದು ಈ ಲಾಕ್ ಡೌನ್ ಅಲ್ಲೇ ಅಲ್ಲಿಗೆ ಹೋಗಿದ್ದು, ಯಾವ ಆನ್ಲೈನ್ ಕ್ಲಾಸ್ ಏನೇ ಕಲ್ತ್ರು ಈ ಗುರು ಶಿಷ್ಯ ಪದ್ಧತಿ ಏನಿದೆ ಅಲ್ಲ, ಇದು ಕಂಟಿನ್ಯೂ ಆಗ್ಬೇಕು. ಯಾಕಂದ್ರೆ ಒಬ್ರು ಗುರು ನಮ್ ಎದುರಿಗೆ ಕೂತ್ಕೊಂಡು ನಮ್ ಆನ್ಸರ್ಸ್ ಕ್ವೆಶ್ಚನ್ಸ್ ಗೆ ಪರ್ಸನಲಿ ಹೇಳ್ಕೊಡೋದು, ಒಂದ್ ಐ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿರೋ ಇಂಟ್ರೆಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಇನ್ನೂ ಸಾಕಷ್ಟು ಹೇಳ್ತಾ ಹೋಗ್ತಾರೆ. ಆ ಪದ್ಧತಿ ಹಾಗೇ ಇರ್ಬೇಕು. ಎಂತ ಆನ್ಲೈನ್ ಬಂದ್ರು ನಿಜವಾಗ್ಲೂ ನಾವು ಎದುರು ಕುತ್ಕೊಂಡು ಹೇಳ್ಕೊಡೋಷ್ಟು ಆನ್ಲೈನ್ ಆಗಲ್ಲ. ಸೊ ಬೇಗ ಬೇಗ ಸ್ಕೂಲ್ಸ್ ಓಪನ್ ಆಗ್ಲಿ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಒಂದ್ 2 ವರ್ಷದಿಂದ ಮಕ್ಳಿಗೆಲ್ಲ ಬೀನ್ ಡಿಪ್ರೈವ್ಡ್ ಆಫ್ ದಿಸ್. ಐ ಹೋಪ್ ಬೇಗ ಈ ಪ್ಯಾಂಡಮಿಕ್ ಎಲ್ಲ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆಗ್ಲಿ ಅಂತ ಅನ್ಕೋತೀನಿ. ಸೇವ್ ದಿಸ್ ಲೈಫ್. ಓಕೆ, ಐಲ್ ಡೂ ದಟ್. ನನ್ನ ಮುಂದಿನ ಪ್ರಾಜೆಕ್ಟ್ ಅದೇ 2 ಸಿನಿಮಾ. ಮಾದುರ್ಗಾ, ಹಾಯ್ ಅಖಿಲೇಶ್, ಶಿವಮೊಗ್ಗದಲ್ಲಿ ಇದ್ದೀರಾ? ಓಕೆ. ಲವ್ ಮದುವೆ ಇತ್ಯಾದಿ ಸಿನಿಮಾ ಆಲ್ಮೋಸ್ಟ್ ಮುಗ್ದಿದೆ. 1 ಸಾಂಗ್ ಇಂದು 1-2 ದಿನ ಶೂಟ್ ಬಾಕಿ ಇದೆ ಅಷ್ಟೇ. ಅದ್ ಬಿಟ್ರೆ ಆಲ್ಮೋಸ್ಟ್ ಮುಗ್ದು ಹೋಗಿದೆ. ಅಶ್ವಿನಿ, ಹಾಯ್. ಏನು ರೆಸಲ್ಯೂಷನ್ ಇಲ್ಲ, ಜಸ್ಟ್ ಟು ಗೆಟ್ ಬೆಟರ್ ಅಂಡ್ ಬೆಟರ್ ವಿತ್ ಏಜ್ ಅಷ್ಟೇ. There's no resolution. Hi Mansa. Love from Coorg. Thank you so much. ನಿಮ್ಮೂರು ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಂದು ಸುಮಾರು ದಿನ ಆಯ್ತು. ಮೊನ್ನೆ ನೀಲಕುರಂಜಿ ನೋಡಕ್ ಬಂದಿದ್ದೆ, ತುಂಬಾ ಚೆನ್ನಾಗಿದೆ. ಲವ್ ಫ್ರಮ್ ಮೈಸೂರು. ಲೋಡ್ಸ್ ಆಫ್ ಲವ್ ಟು ಮೈಸೂರು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಗೊತ್ತಿಲ್ಲ ಇನ್ನು. ಸ್ವಲ್ಪ ದಿನ ಮನೇಲಿ ಇರೋಣ, ಇಲ್ಲಾಂದ್ರೆ ಓಡಿಸ್ಬಿಡ್ತಾರೆ ನಮ್ಮ ಮನೆಯವರು. ವೈನ್ಯಾರ್ಡ್ ಫೋಟೋ ಶೂಟ್, ಆಸಮ್. ಥ್ಯಾಂಕ್ ಯು ಅಶ್ವಿನಿ. ವಿಲ್ ಟ್ರೈ ಟು ಮೀಟ್ ಯು ಸೂನ್. ಕಾಲ್ ರಿಸೀವ್ ಮಾಡಿ, ದಯವಿಟ್ಟು ಕಾಲ್ ಮಾಡ್ಬಿಡಿ. ಸ್ವಲ್ಪ ಹೊತ್ತು ಸುಮ್ಮನೆ ರೀ, ಲೈವ್ ಮುಗಿದ್ಮೇಲೆ ಕಾಲ್ ಮಾಡಿ. ಯಾರದು? ರಾಧಾರಮಣ ಯಾವಾಗ? ಪ್ರದೀಪ ಬಂದ.
ಊಟ ಆಯ್ತು, ಪಾನಿಪುರಿ ತಿಂದಾಯ್ತು ಇವತ್ತು, ಹೊಟ್ಟೆ ತುಂಬಿತು. ಐಶ್ವರ್ಯ ಪರಮೇಶ್ವರ್, ಹೆಲೋ ಹೆಲೋ. ಎನಿಥಿಂಗ್ ಎಲ್ಸ್? ನಿಮ್ ನ್ಯೂ ಇಯರ್ ಹೇಗ್ ಮಾಡಿದ್ರಿ? ಏನ್ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ರು ಗೋವಾಗ್ ಹೋಗಿದ್ರ ಅಥವಾ ಬೆಂಗಳೂರಲ್ಲೂ ಜನ ಇದ್ರ? ಹಾಯ್ ಅವಿನಾಶ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ನೀವ್ ವಿಡಿಯೋಸ್ ಹೆಂಗ್ ಮಾಡ್ತಾರೆ ಅಪ್ಪ, ನಾನ್ ಫಾಲೋ ಮಾಡ್ತಾ ಇರ್ತೀನಿ. ನೀವ್ ಹೇಗ್ ಮಾಡ್ತೀರಾ? ನೀವೇನಾದ್ರು ನೀವ್ ಹೇಳಿದ್ರಿ ಐಫೋನ್ 13 ತಗೊಳ್ಳಿ, ನೋಡಿ ನೀವ್ ಹೇಳಿದಕ್ಕೆ ತಗೊಂಡಿದೀನಿ. ಅಂಡ್ ಅಫ್ ಕೋರ್ಸ್ ಏನ್ ತಗೊಂಡ್ರು ನಿಮ್ ತರ ಟ್ಯಾಲೆಂಟ್ ಇರ್ಬೇಕು ಅದನ್ನ ಮಾಡ್ಲಿಕ್ಕೆ. ಬರೀ ಒಂದು ಫೋನ್ ತಗೊಂಡ್ರೆ ಆಗಲ್ಲ ಏನು. ಬಟ್ ಅ ಬಿಗ್ ಫ್ಯಾನ್ ಆಫ್ ಯು. ನಿಮ್ ಗಾರ್ಡನಿಂಗ್ ಹೇಗಿದೆ? ಸೂಪರ್ ಆಗಿದೆ. ಈ ಮನೆಯಲ್ಲಿ ತುಂಬಾ ಶೋ ಗಿಡ ಇದೆ, ಬಟ್ ಆಚೆ ಎಲ್ಲ ಈಗ ಹೊಸದಾಗಿ ಹೊಸ ಮನೆಗೆ ಬಂದಿದೀವಲ್ಲ, ಇಲ್ಲಿ ಹೊಸ ಗಿಡಗಳು ನೆಡ್ತಾ ಇದೀನಿ. ಓಕೆ, ನಾನು ನೋಡ್ತೀನಿ ಎಷ್ಟೊಂದ್ ಜನ ಮೆಸೇಜ್ ಮಾಡಿ. ಸ್ವಾತಿ ಚಂದ್ರಶೇಖರ್, ಐ ಹೋಪ್ ಯು ಆರ್ ನಾಟ್ ದಟ್ ಸೇಮ್ ಸಿಂಗರ್. ಮೇಡಮ್, ನೀವು ದಸರಾಗೆ ಬಂದಿದ್ದಾಗ ಫಸ್ಟ್ ಟೈಮ್ ನೋಡಿದ್ದೆ. ಹೌದು, ದಸರಾಗ್ ಬಂದಿದೆ. ಎಷ್ಟು ಜನ ಮೈಸೂರಲ್ಲಿ ದಸರಾದಲ್ಲಿ ಈ ಸಲ ಲೈಟ್ಸ್ ಬಿಟ್ಟು ಏನ್ ನೋಡಿದೆ ಗೊತ್ತಾ? ಎಲ್ಲ ಪೀ 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 ಮಾಡೋದ್ ನೋಡ್ದೆ, ಅಂದ್ರೆ ಸೌಂಡು ಪೀ ಎಲ್ಲ. ನೀವ್ ಯಾವಾಗ್ಲೂ ಆಕ್ಟಿವ್ ಅಂಡ್ ಪಾಸಿಟಿವ್ ಇರ್ತೀವಿ. ಪಟ ಅಂತ ಎಷ್ಟು ಮಾತಾಡ್ದೆ, ಅಯ್ಯೋ ಗೊತ್ತು, ತುಂಬಾ ಮಾತಾಡ್ತೀನಲ್ವಾ. ಶಿವಮೊಗ್ಗಕ್ಕೆ ಯಾವಾಗ ಬರ್ತೀರಾ? ಈಗ ಬರ್ಬೇಕು, ಈ ಮಂತ್ ಬರ್ಬೇಕು. ಹೊಸ ವರ್ಷದಲ್ಲಿ ಅಪ್ಪ ಅಮ್ಮಂಗೆಲ್ಲ ನೋಡ್ಕೊಂಡ್ ಬರ್ಬೇಕು. Looking sensational in black. I'm always in black, I know that. Maybe it's sometime boring, but I like it. ಚಿಕ್ಕ ತಿರುಪತಿ ಸೈಡ್ ಬನ್ನಿ, ಬರ್ಬೇಕು ಆಕ್ಚುಲಿ. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋದ್ ಸರಿ, ಕಂಟೆಂಟ್ ಮಾಡ್ಬೇಕಲ್ಲ ಕುತ್ಕೊಂಡು. ನಿಮಗೆಲ್ಲ ಯೋಗ ಹೇಳ್ಕೊಡ್ಬೇಕಾ? ಆಯ್ತು ಸರಿ, ಆನ್ಲೈನ್ ಕ್ಲಾಸಸ್ ಶುರು ಮಾಡ್ಲಾ? ವೈ ಡಿಡ್ ಯು ಟೇಕ್ ಆರ್ಕಿಟೆಕ್ಚರ್ ಆಸ್ ಅ ಕರಿಯರ್? ಅಫ್ ಕೋರ್ಸ್ ಮಾಡಿದ್ದೆ ನಾನು 3-4 years. ಮದ್ವೆ ಆದ್ಮೇಲೂ 2 years ನಂದೇ ಫರ್ಮ್ ಇತ್ತು, ಪ್ಲಸ್ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೆ. ಸೀರಿಯಲ್ ಬಂದಾದ್ಮೇಲೆ ಅದು ಇದು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರು, ವಿಚ್ ಐ ವಾಂಟೆಡ್ ಟು ಡೂ. ಬಟ್ ಹೊಸದಾಗಿ ಸೀರಿಯಲ್ ಮಾಡುವಾಗ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಿದ್ನಲ್ಲ ಫಸ್ಟಿಗೆ, ಅದಕ್ಕೆ ಎರಡು ಮ್ಯಾನೇಜ್ ಆಗ್ತಿರ್ಲಿಲ್ಲ. ಅಂಡ್ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಮಾಡಕ್ ಆಗ್ಲಿಲ್ಲ. ಥ್ಯಾಂಕ್ ಯು ಲಕ್ಷ್ಮಿ ಮಲ್ಲು. Does color matter in love? I don't think it matters. Honestly, I don't think it matters. And it's my honest opinion. ನನ್ನ ಹಸ್ಬೆಂಡ್ in 3 minutes ಅಲ್ಲಿ ಆಕ್ಚುಲಿ ಬಂದಿದ್ದಾರೆ. ಆಚೆ ಇದರ ಸೌಂಡ್ ಕೇಳಿಸ್ತು, ನಾನು ಹೋಗಿ ಬಾಗಿಲು ತೆಗಿಬೇಕು. ಪ್ರಾಬಬ್ಲಿ ಬಿಕಾಸ್ ಐಮ್ ಲೈವ್ ಇಸ್ ನಾಟ್ ಡಿಸ್ಟರ್ಬಿಂಗ್. ಹಾಯ್ ಕೌಶಿಕ್, ನಮಸ್ಕಾರ. ಒಂದಷ್ಟು ಕವನಗಳನ್ನು ಬರೆದು ಕಳಿಸಿ. ಹವಿಯೋ, ತುಂಬಾ ದಿವಸಗಳ ನಂತರ ಇನ್ಸ್ಟಾಗ್ರಾಮ್ ಲೈವ್ ಬಂದು ತುಂಬಾ ಖುಷಿ. ಥ್ಯಾಂಕ್ ಯು ರಾಜೇಂದ್ರ ಅವರೇ. ನಮ್ಮ ಅಪ್ಪನ ಹೆಸರು ರಾಜೇಂದ್ರ ಪ್ರಸಾದ್, ನಿಮ್ಮ ಹೆಸರು ಹೇಳಿ ಕರಿಯಕ್ಕೆ ನಂಗೆ ಒಂಥರ ಮುಜುಗರ. ವೈ ಡಿಡ್ ಯು ಟ್ರಿಮ್ ಯೋರ್ ಹೇರ್ ಎಟ್ ಬ್ಯಾಕ್? ಬಿಕಾಸ್ ಇಟ್ ವಾಸ್ ನೈಸ್. ಸ್ಪೈಡರ್ ಮ್ಯಾನ್ ಮೂವಿ ಬಂದಿದೆ, ಅದಕ್ಕೆ ಸ್ಪೈಡರ್ ಮ್ಯಾನ್ ಇಲ್ಲಿ ಕಾಣಿಸಲ್ಲ ಅದಕ್ಕೆ. ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಹಿಂಗ್ ಕೂದಲು ಬಿಟ್ಟಾಗ ಗೊತ್ತೇ ಆಗಲ್ಲ, ಹಿಂದ್ಗಡೆ ಬೇಕಾದಾಗ ಕಟ್ಟಿದ್ರೆ ಸೂಪರ್ ಆಗಿ ಕಾಣುತ್ತೆ. ಇಟ್ಸ್ ನೈಸ್. ಹೇರ್ ಅಲ್ವಾ, ಏನ್ ನಾವೇನ್ ಸ್ಕಿನ್ ಕೈ ಎಲ್ಲ ಕಟ್ ಮಾಡ್ಕೋತಿಲ್ಲ, ಕೂದಲು ವಾಪಸ್ ಬಂದೇ ಬರುತ್ತೆ ಅದ್ರಲ್ಲೇನು. And just the same hairstyle all your life is boring. I think it's nice to try and work on different looks. And you always ನೀವು ಬೇರೆ ಬೇರೆ ಸ್ಟೈಲ್ ಟ್ರೈ ಮಾಡಿದಾಗ್ಲೇ ನೀವು ಕೂಡ ನಿಮ್ಮನ್ನ ನೀವೇ ಎಕ್ಸ್ಪ್ಲೋರ್ ಮಾಡಿ, ಏನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಾ, ಏನ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಎಲ್ಲ ಗೊತ್ತಾಗುತ್ತೆ. ಸೊ ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮೈ ಲುಕ್ಸ್. ಟು ಮಚ್ ಡಾರ್ಕ್ ಸರ್ಕಲ್, ನಿದ್ದೆ ಮಾಡಿ. ಪ್ಲೀಸ್ ಸ್ಲೀಪ್ ವೆಲ್ ಇನ್ ಯೋರ್. ನಾನೀಗ ಅಯ್ಯೋ ಇಲ್ಲ, ಲೈಟ್ ನಂಗೆ ಡಾರ್ಕ್ ಸರ್ಕಲ್ ಎಲ್ಲ ಬರಲ್ಲ. 8 ಗಂಟೆ ಮೇಲೆ ನಿದ್ದೆ ಮಾಡ್ತೀನಿ. ಊಟ ಆಯ್ತು. ಆಫ್ಟರ್ ಶಾಟ್. ಹಾಯ್ ಸುಹಾಸ್, I hope we get to work on another project very soon. Masala puri is overrated. Pavan Vishwamitra, hi. ಅಷ್ಟೇ, ಇನ್ನೇನು ಇಲ್ಲ. ನಿಮ್ ಮೆಸೇಜಸ್. ಯಾವ ಮೂವಿ ಸೈನ್ ಮಾಡಿದಿರಾ? ಅದೇ 2 ಹಳೆ ಮೂವಿನೇ, ಹೊಸದು ಯಾವ್ದು ಬಂದಿಲ್ಲ ಇನ್ನು. How's Pradeepa? He's awesome. Anything else important? Too much dark circle. ಅಯ್ಯೋ ಡಾರ್ಕ್ ಸರ್ಕಲ್ ಅಲ್ಲ, ಇದು ಲೈಟ್ ಕತ್ಲೆಗಿದೆ, ಅದಕ್ಕೆ ಚೆನ್ನಾಗಿದ್ದೀನಿ. ನನ್ ಡೈಲಿ ರೂಟೀನ್ ನನಗೆ ಗೊತ್ತಿರಲ್ಲ, ಹೇಗೆ ಹೇಳಿ? ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್. ಏನ್ ಕ್ವೆಶ್ಚನ್ ಕೇಳ್ಬೇಕು ನಿಮಗೆ? ಹಾಯ್ ಶುಭಾಂಗಿ, ವಾಪಸ್ ಬನ್ನಿ ಊರಿಗೆ. ಲವ್ ಫ್ರಮ್ ಶಿವಮೊಗ್ಗ, ಥ್ಯಾಂಕ್ ಯು.
ಹಾ 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 ನಾಗರಾಜ್ ಸ್ವಾಮಿಯಾಜಿ ಅವರು ಮ್ಯಾಮ್ ಡೇಟ್ಸ್ ಕೊಡಿ ಅಂತ. ಏನಕ್ಕೆ ಡೇಟ್ಸ್ ಕೊಡ್ಬೇಕು ಅಂದ್ರೆ, ಡೇಟ್ಸ್ ಅಂದ್ರೆ ಖರ್ಜೂರನ ಕೊಡ್ತೀವಿ. ಮೊನ್ನೆ ನನ್ನ ಶೂಟ್ ನೋಡಿದ್ರಿ ಅಲ್ಲ ಬರ್ಡೇಗೆ, ಹೌ ಡಿಡ್ ಯು ಲೈಕ್ ಇಟ್ ಹೇಳಿ. ನಾಗರಾಜ್ ಸೌಮ್ಯಾಜಿ ಅವರೇ ಮಾಡಿದ್ದು, ನನ್ನ ಫೇವ್ರೇಟ್ ಫೋಟೋಗ್ರಾಫರ್. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಐ ರಿಯಲಿ ಲೈಕ್ ಅಂಡ್ ಎಂಜಾಯ್ಡ್ ವರ್ಕಿಂಗ್. ನಮ್ಮ ಮನೇಲೆ ಮಾಡಿದ್ದು, ಇನ್ಫ್ಯಾಕ್ಟ್ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ರು. ಕಮ್ ಲೈವ್ ವಿತ್ ಪ್ರದೀಪಾ ಬ್ರೋ, ಅವ್ರು ಈಗಷ್ಟೇ ಬಂದಿದ್ದಾರೆ, ಅದಕ್ಕೆ ಬಂದಿಲ್ಲ. ಅಮ್ಮ ಫ್ಯಾನ್ ಆಫ್ ಯು ಹಸ್ಬೆಂಡ್, ಅವ್ರ ಲೈವ್ ನೋಡಿ ಹೋಗಿ, ಬಾಯ್. ತುಂಬಾ ಹೇರ್ ಫಾಲ್ ಆಗ್ತಿದೆ, ಯೋಚನೆ ಮಾಡೋದ್ ಕಮ್ಮಿ ಮಾಡಿ, ಯೋಚನೆ ಮಾಡಿದಷ್ಟು ಜಾಸ್ತಿ ಉದುರುತ್ತೆ. ಕ್ರಿಸ್ಮಸ್ ಟ್ರೀ ಇನ್ನೂ ಇಳಿಸಿಲ್ಲ, ಇಲ್ಲ ಕ್ರಿಸ್ಮಸ್ ವೈಬ್ಸ್ ಇನ್ನೂ ಹೋಗಲ್ಲ, ಇನ್ನೂ ಅದೇ ಫೀಲ್ ಅಲ್ಲಿ ಇದೀವಿ. ಅದಕ್ಕೆ ಲವ್ ಫ್ರಮ್ ಬೆಲ್ಲಾರಿ. ಯಾವ ಜಿಮ್ ಹೋಗ್ತೀರಾ ಹೇಳಿರಾ? ನಮ್ ಏರಿಯಾ ಯಾವ್ದು ಅಂತ ನಿಮಗೆ ಗೊತ್ತಾ ಫಸ್ಟ್ ಆಫ್ ಆಲ್? ಸುಮ್ನೆ. ಹಾಯ್ ಇನ್ಫಿನಿಟಿ ಸ್ಟುಡಿಯೋ, ಥ್ಯಾಂಕ್ ಯು ಸೋ ಮಚ್. ಐ ಮಿಸ್ ವೇರಿಂಗ್ ಸಾರಿ ಟು, ಆಫ್ ಕೋರ್ಸ್. ಒಂದೊಂದ್ಸಲಿ ಮನೇಲಿ ಏನ್ ಮಾಡ್ತೀನಿ ಗೊತ್ತಾ, ಸುಮ್ನೆ ಹಾಯ್ ರೇಣುಕಾ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಟು ಮೇಡಮ್, ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತೀರಾ. ಸುಮ್ನೆ ಮನೇಲಿ ಸಡನ್ ಆಗಿ ಸಾರಿ ಹಾಕೋಬೇಕು, ಯಾಕಂದ್ರೆ ಈಗ ಯಾವ್ದು ಅಕೇಶನ್ ಇಲ್ಲ, ಯಾರ್ದು ಮದ್ವೆನೂ ಆಗ್ತಿಲ್ಲ, ಆಬ್ವಿಯಸ್ಲಿ ಲಾಕ್ಡೌನ್ ಎಲ್ಲೂ ಆಚೆ ಹೋಗ್ತಿಲ್ಲ. ಸಡನ್ ಆಗಿ ಮನೇಲಿ ಸೀರೆ ಉಟ್ಕೋಬೇಕು ಅನ್ಸುತ್ತೆ, ಹಾಕೊಂಡ್ರೆ ನನ್ನ ಹಸ್ಬೆಂಡ್ ಯಾಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಅಂತಾರೆ. ಸೊ ಹಾಕೊಳ್ಳಲ್ಲ. ಅದರ್ವೈಸ್ ಐ ರಿಯಲಿ ಎಂಜಾಯ್, ಐ ಲವ್ ಸಾರೀಸ್. ಅಂಡ್ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನು ನನಗೆ ಗೊತ್ತು, ನನಗೆ ಅದೇ ಇಷ್ಟ. ಬಟ್ ಯಾ ಹಾಕೊಳಕ್ ಒಕೇಶನೇ ಇಲ್ಲ. ಯಾರಾದ್ರೂ ಮದ್ವೆ ಆಗಿ ಕರೀರಿ, ಹಾಕೊಂಡ್ ಬರ್ತೇನೆ ಸೀರೆ, ಅದ್ರಲ್ಲಿ ಏನಿದೆ. ಅಫ್ ಕೋರ್ಸ್ ಐ ರಿಮೆಂಬರ್, ನೀವು ನನಗೆ ಪೆನ್ಸಿಲ್ ಸ್ಕೆಚ್ ಮಾಡಿದ್ದು. ಲವ್ ಫ್ರಮ್ ಬಳ್ಳಾರಿ, ಥ್ಯಾಂಕ್ ಯು. ವೇರ್ ಈಸ್ ಯುವರ್ ನ್ಯೂ ಹೋಮ್ ಲೊಕೇಟೆಡ್? ಅಡ್ರೆಸ್ ಕೊಡ್ಲಾ ನಿಮಗೆ? ನಿಮ್ಮ ಮತ್ತೆ ರಾಧೇಶ್ಯಾಮದಲ್ಲಿ ನೋಡಿದ್ದು, ಹೌದು ರಾಧೇಶ್ಯಾಮ ನಮ್ಮ ಸೇಮ್ ರಾಧಾರಮಣ ಟೀಮ್ ಅವರೇ ಮಾಡಿದ್ದು, ಶಿವು ಸರ್ ಅವ್ರದ್ದೇ. ಅದಕ್ಕೆ ಜೈ ಆಂಜನೇಯ, ಅಫ್ ಕೋರ್ಸ್ ನಮ್ ಬಾಸ್ ಅವರು ಕೂಡ. ಶೋರ್ ಇನ್ಫಿನಿಟಿ ಸ್ಟುಡಿಯೋ, ಯು ಕ್ಯಾನ್ ಪಿಂಗ್ ಮೀ. ನಿಮ್ಮ ಏರಿಯಾ ಯಾವ್ದು, ನಮ್ಮ ಮನೆ ಯಾವ್ದು, ನನ್ನ ಫೋನ್ ನಂಬರು ಎಲ್ಲ ಹೇಳ್ಬಿಡ್ತೀನಿ. ಕಾರ್ತಿಕ್, ಹಾಯ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಟೈಮ್ ಟು ಗೋ, ಬಿಕಾಸ್ 10 o'clock ಆಯ್ತು. ಪ್ರದೀಪ ಬಂದಿದ್ದಾರೆ, ಇನ್ನ ನಿದ್ದೆ ಮಾಡ್ತೀವಿ ಅಷ್ಟೇ. ಲಾಕ್ಡೌನ್ ಅಂತ ಸೋಷಿಯಲ್ ವರ್ಕ್ ಮಾಡೋಣ ಬನ್ನಿ ಶ್ವೇತಾ. ಮತ್ತೆ ಲಾಕ್ಡೌನ್ ಆಗೋದು ಬೇಡ, ನಾವು ಮತ್ತೆ ಸೋಷಿಯಲ್ ವರ್ಕ್ ಮಾಡೋದು ಬೇಡ, ಆಗದೆ ಇರ್ಲಿ. ಯಾಕಂದ್ರೆ ಲಾಕ್ಡೌನ್ ಆದ್ರೆ ಸುಮಾರು ಜನ ಕಷ್ಟ ಆಗುತ್ತೆ. ಬಟ್ ಇನ್ನೂ ಕೇಸಸ್ ಜಾಸ್ತಿ ಇದೆ. ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅಂತ ಅರ್ಧ ಬೆಂಗಳೂರು ಗೋವಾದಲ್ಲಿತ್ತು, ಸಾಕಷ್ಟು ಕೇಸಸ್ ಜಾಸ್ತಿ ಆಗಿದೆ. ಈಗ್ಲೂ ಅಷ್ಟೇ ಆಚೆ ಹೋಗೋರು ಆದಷ್ಟು ಕ್ರೌಡೆಡ್ ಜಾಗಗಳಿಗೆ ಅವಾಯ್ಡ್ ಮಾಡಿ. ಆನೆಸ್ಟ್ಲಿ ಹೇಳ್ತೀನಿ, ನಾನು ಆಚೆ ಕ್ರೌಡ್ ಇರೋ ಕಡೆ ಹೋಗೋದೇ ಇಲ್ಲ, ದೂರ ಇದ್ದಷ್ಟು ಒಳ್ಳೇದು. ಸೊ ನಮ್ಮ ಹೆಲ್ತ್ ಅನ್ನ ನಾವ್ ನೋಡ್ಕೊಂಡು ಸುಮ್ನೆ ಯಾಕೆ ಕ್ರೌಡ್ ಅಲ್ಲಿ ಹೋಗೋದು, ಜನ ಇರೋ ಕಡೆ ಆರಾಮಾಗಿ ಮನೇಲಿ ಇರೋಣ. ಈಗಂತೂ ಅಭ್ಯಾಸ ಆಗೋಗಿದೆ ಅಲ್ವಾ, 2 ವರ್ಷದಿಂದ ಪ್ಯಾಂಡಮಿಕ್ ಇಂದ ಮನೇಲಿ ಆರಾಮಾಗಿ ಇದ್ಕೊಂಡು ಅಭ್ಯಾಸ ಆಗೋಗಿದೆ. ಆರಾಮಾಗಿ ಹೆಲ್ದಿಯಾಗಿ ಮನೇಲಿ ಇರೋಣ. ಇನ್ನು ಅದು ಎಷ್ಟು ವೇರಿಯಂಟ್ಸ್ ಬರುತ್ತೆ, ಎಷ್ಟು ತರ ವೈರಸ್ ಬರುತ್ತೆ ಯಾರಿಗ್ ಗೊತ್ತು. ಬಟ್ ನಾವ್ ಹೆಲ್ದಿ ಆಗಿರೋಣ. ನಾನಂತೂ ಇನ್ನೊಂದ್ 2 ವರ್ಷ ಅಂದ್ರೆ ಅಂಟಿಲ್ ದಿಸ್ ಆಲ್ ದ ವೇರಿಯಂಟ್ಸ್ ಇಸ್ ಗಾನ್, ಹೆಲ್ದಿ ಆಗಿರ್ಬೇಕು. ಆಮೇಲೆ ಡಯಟ್, ಆಮೇಲೆ 0 ಸೈಜ್ ಫಿಗರ್ ಅವೆಲ್ಲ ಆಮೇಲೆ ಯೋಚನೆ ಮಾಡೋದು. ಬಟ್ ಫಸ್ಟ್ ಹೆಲ್ದಿ ಆಗಿರ್ಬೇಕು. ಅದು ಎಂತ ವೇರಿಯಂಟ್ ಆದ್ರೂ ಬರ್ಲಿ, ಅದನ್ನ ಫೈಟ್ ಮಾಡೋಷ್ಟು ಇಮ್ಯುನಿಟಿ ನಮ್ಮಲ್ಲಿ ಇರ್ಬೇಕು. ಅದೇ ಚೆನ್ನಾಗಿ ತಿಂತಾ ಇದ್ದೀನಿ, ನೀವು ಅದನ್ನೇ ಮಾಡಿ. ಹೆಲ್ದಿ ಆಗಿ ಫಸ್ಟ್ ಆಗಿರಿ, ಅಂಡ್ ರೆಸ್ಟ್ ವಿಲ್ ಫಾಲೋ. ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಾವು ಸೂಪರ್ ಆಗಿ 6 ಪ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಹೆಲ್ದಿ ಆಗ್ತೀನಿ ಅಲ್ವಾ? ಇವನ್ ಐ ಆಮ್ ಪರ್ಸ್ಯೂಯಿಂಗ್ ಆರ್ಕಿಟೆಕ್ಚರ್. ಓ ನೈಸ್. ಯಾವ ಕಾಲೇಜ್ ಇಂಚಿರಾ? I'm willing to see you, Radha miss. Ha, very funny. About D boss, num boss. Nim boss mane ille hatra, nam mane road hatrane. Hi, Sidhu. Okay, let's end this live. ಹೊಸ ವರ್ಷ ಸುಮ್ನೆ ಎಲ್ರಿಗೂ ಹಾಯ್ ಹೆಲೋ ಹೇಳೋಣ ಅಂತ ಬಂದಿದ್ದೆ. ಎಲ್ರು ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಐ ಡೋಂಟ್ ನೋ ಯಾಕೆ ಜನ ಸ್ಯಾಡ್ ಆಗಿರ್ತಾರೆ, ಎಲ್ಲ ಮೆಸೇಜ್ ಹಿಂಗ್ ಪಾಸಿಟಿವ್ ಆಗಿರ್ತೀರಾ ಅಂತ, ನೀವ್ ಹೆಂಗ್ ನೆಗೆಟಿವ್ ಆಗಿರ್ತೀರಾ ಅಂತ ನನಗೂ ಹೇಳಿ. ನಂಗೆ ಗೊತ್ತಿಲ್ಲ ಏನಕ್ಕೆ ನೆಗೆಟಿವ್ ಆಗಿರ್ಬೇಕು, ಬೇಜಾರಾಗಿರ್ಬೇಕು ಅಂತ ರೀಸನೇ ಇಲ್ಲ. ನಂಗೆ ಏನಾದ್ರು ಒಂದ್ ರೀಸನ್ ಈಗ ಬೇಜಾರಾದ್ರೆ ಅದು ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ಕೊಂಡು ಅಯ್ಯೋ ಹೌದಾ ಮುಗ್ದೋಯ್ತು ಅಂತ ಐ ಜಸ್ಟ್ ಕೀಪ್ ಮೂವಿಂಗ್ ಆನ್. ಐ ಥಿಂಕ್ ದಟ್ ಶುಡ್ ಬಿ ದ ಆಟಿಟ್ಯೂಡ್. ಏನೇ ಆಗ್ಲಿ ಆರಾಮಾಗಿ ಖುಷಿಯಾಗಿರ್ಬೇಕು. ಸೊ ದಯವಿಟ್ಟು ಆರಾಮಾಗಿರಿ, ಖುಷಿಯಾಗಿರಿ. ಬೇಜಾರಿರಕ್ ರೀಸನ್ಗಳೇ ಇಲ್ಲ. ನೀವೇ ಬೇಜಾರಾಗ್ಬೇಕು ಅಂತ ರೀಸನ್ ಹುಡ್ಕೊಂಡು ಹೋಗ್ಬೇಕು. ಕೆಲವ್ರಿಗೆ ನಮ್ಮಮ್ಮ ಏನೋ ಚಿಂತೆ ಇಲ್ಲ ಅಂದ್ರೆ ಚಿಂತೆ ಮಾಡ್ತಿರ್ತಾರೆ, ಆ ತರ ಕೆಲವ್ರು ಇರ್ತಾರೆ. ಆ ತರದೆಲ್ಲ ಮಾಡ್ಬೇಡಿ, ಆರಾಮಾಗಿ ಖುಷಿಯಾಗಿರಿ.
ಒಳ್ಳೆ ಮ್ಯೂಸಿಕ್ ಕೇಳಿ, ವರ್ಕೌಟ್ ಮಾಡಿ, ಬ್ಯುಸಿ ಆಗಿರಿ. ಏನು ಕೆಲ್ಸ ಇಲ್ವಾ, ಬ್ಯುಸಿ ಆಗಕ್ಕಿರಲ್ವಾ, ಬುಕ್ಸ್ ಓದಿ, ಏನಾದ್ರೂ ಹೊಸದ್ ಕಲೀರಿ ಎವ್ರಿ ಡೇ. ಅಂಡ್ ಸ್ಟೇ ಪಾಸಿಟಿವ್, ಸ್ಟೇ ಹೆಲ್ದಿ ಅಂಡ್ ಕೀಪ್ ಸ್ಮೈಲಿಂಗ್. ದಟ್ಸ್ ಇಟ್. ಲೈಫ್ ಇಸ್ ವೆರಿ ಸಿಂಪಲ್. ಸಿಂಪಲ್ ಆಗಿರ್ಲಿ, ಕಾಂಪ್ಲಿಕೇಟ್ ನೀವೇ ಹುಡ್ಕೊಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವರ್ಷ ತುಂಬಾ ಪಾಸಿಟಿವ್ ಆಗಿರ್ತೀನಿ ಅಂತ ಡಿಸೈಡ್ ಮಾಡಿ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ಅಂಡ್ ಟೇಕ್ ಕೇರ್. ಗುಡ್ ನೈಟ್. ಗಡ್ಬಡ್ ಪಾಡಿ. ಓಕೆ, ಏನ್ ಗೊತ್ತಾ, ಓಕೆ ಗಡ್ಬಡ್ ತಿನ್ನೋಣ ಆಯ್ತಾ. ಮತ್ತೆ ಲಾಕ್ಡೌನ್ ಯಾವಾಗ ಆಗ್ಬಿಡುತ್ತೋ ಫಸ್ಟ್ ಹೋಗಿ ಗಡ್ಬಡ್ ತಿನ್ಬೇಕು. ಪಬ್ಬಾಸ್ ಅಲ್ಲಿ ಗಡ್ಬಡ್ ಸಿಗುತ್ತಲ್ಲ ಮಂಗ್ಳೂರಲ್ಲಿ, ಆತರ. ಅಂಡ್ ಶಿವಮೊಗ್ಗದಲ್ಲಿ ನಮ್ಮ ಶ್ರೀನಿಧಿ ಕಾಂಪ್ಲೆಕ್ಸ್ ಕೆಳಗೆ ಯಾವ್ದು ಪಂಚತಾರದಲ್ಲಿ ಸಿಗೋಂತ ಐಸ್ ಕ್ರೀಮ್ ಎಲ್ಲೂ ಸಿಗಲ್ಲ, ಬಟ್ ಬೆಂಗಳೂರಲ್ಲಿ ಒಂದ್ ಕಡೆ ಸಿಗುತ್ತೆ. ನಾವು ಹುಡುಕಿದೀವಿ ಜಾಗ. ರಾಯಲ್ ಇಂದ್ರಪ್ರಸ್ಥ ಇದೆಯಲ್ಲ, ಅಲ್ಲಿ ಪಬ್ಬಾಸ್ ಇಂದ ಐಸ್ ಕ್ರೀಮ್, ಐಡಿಯಲ್ ಐಸ್ ಕ್ರೀಮ್ಸ್ ಯೂಸ್ ಮಾಡ್ತಾರೆ. ಗಡ್ಬಡ್ ಸೂಪರ್ ಆಗಿರುತ್ತೆ. ಯಾರಿಗೆಲ್ಲ ಗಡ್ಬಡ್ ಇಷ್ಟ, ಊರಲ್ಲಿ ಮಿಸ್ ಮಾಡ್ಕೋತಿರ್ತೀರಾ, ಬೆಂಗಳೂರಲ್ಲಿ ಚೆನ್ನಾಗಿ ಮಾಡಲ್ಲ. ಬೆಂಗಳೂರಲ್ಲಿ ಏನೇನೋ ಸ್ಟ್ರಾಬೆರಿ ಸಾಸ್ ಅಂತ ಏನೇನೋ ಹಾಕ್ತಾರೆ, ಐ ಡೋಂಟ್ ನೋ, ಪಿಂಕ್ ಕಲರ್, ರೆಡ್ ಕಲರ್ ಎಲ್ಲ. ಬಟ್ ರಾಯಲ್ ಇಂದ್ರಪ್ರಸ್ಥದಲ್ಲಿ ಗಡ್ಬಡ್ ತಿನ್ನಿ, ಸಖತ್ತಾಗಿರುತ್ತೆ. ಅಂಡ್ ಬಿಫೋರ್ ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಹೋಗ್ತೀನಿ. ಪ್ಲೀಸ್ ವಿಶ್ ಮೀ ಲಕ್. ಸ್ವಾತಿ ಚಂದ್ರಶೇಖರ್ ಏನಕ್ಕೆ ಕೇಳ್ತಿಲ್ಲ, ಬಟ್ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಟು ಯು. ಏನ್ ಅನ್ಕೊಂತಿದ್ದೀರಾ ಅದ ಒಳ್ಳೆ ಹಂಚ್ತಾರ. MTR HSR ಗೆ ನಮ್ ಅಲ್ಲಿಗೆ ಹೋಗೋದು ಒಂದೇ, ನಾವು ಶಿವಮೊಗ್ಗಕ್ಕೆ ಹೋಗೋದು ಒಂದೇ, ಅಷ್ಟೇ ದೂರ ಇದೆ. ಸೊ ನಾನು ಶಿವಮೊಗ್ಗಕ್ಕೆ ಹೋಗಿ ಕಟ್ಬಿಟ್ಟಿರ್ತೀನಿ. ಹಾಯ್, ಗುಡ್ ನೈಟ್, ಎಲ್ರು ಖುಷಿಯಾಗಿರಿ ಅಗೇನ್, ಅಂಡ್ ಹ್ಯಾಪಿ ನ್ಯೂ ಇಯರ್. Take care. Keep smiling, stay healthy, stay positive. Lots of love to you. Don't spread hatred. Just keep giving lots and lots of love. Take care. Good night.